Hi friends, very good evening. Welcome back to Davangere Tutorials and Raman Tutorials for GK ಚಾನಲ್. ಸ್ನೇಹಿತರೆ, ಇವತ್ತಿನ ತರಗತಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇವತ್ತಿನ ಈ ಒಂದು ಮೊದಲ ತರಗತಿಯಲ್ಲಿ HSTR ಹಾಗೂ PSTR ದೈಹಿಕ ಶಿಕ್ಷಣ ಏನಿದೆ, ಈ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಯಾವೆಲ್ಲ ಅಂಶಗಳನ್ನು ನಾವು ಎಕ್ಸಾಮ್ಸ್ಗೆ ಓದ್ಕೋಬೇಕು ಅಂದ್ರೆ ಓವರ್ ಆಲ್ ಸಿಲೆಬಸ್ ಏನಿದೆ, ಓಕೆ, ಆ ಸಿಲೆಬಸ್ ನಾಗೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದ್ರೆ ಮೂಲಭೂತ ತತ್ವದಿಂದ ಹಿಡಿದು ಕಾರ್ಯಕ್ಷಮತೆಯವರೆಗೆ ಡೀಟೇಲ್ ಆಗಿ ಮೊದಲು ನಾವು ಒಂದು ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಲ್ಲ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ, ಒಂದು ಮನೆ ಕಟ್ಬೇಕಾದ್ರೆ ಒಂದು ಬ್ಲೂ ಪ್ರಿಂಟ್ ಯಾವ ರೀತಿ ಇರುತ್ತೋ ಆ ರೀತಿ ಸಿಲೆಬಸ್ ನಮಗೆ ಗೊತ್ತಿರಬೇಕು. ಸಿಲೆಬಸ್ ಗೊತ್ತಿದ್ದಾಗ ಅಂದ್ರೆ ಓವರ್ ಆಲ್ ಆಗಿ ನಾವ್ ಏನೇನ್ ತಿಳ್ಕೊಬೇಕು ಅನ್ನೋದು ಗೊತ್ತಿದ್ದಾಗ ಮಾತ್ರ ನಾವು ಈಸಿಯಾಗಿ ಅದರಲ್ಲಿ ಸಕ್ಸಸ್ ಆಗೋದಕ್ಕೆ ಏನಾಗುತ್ತೆ ಸ್ನೇಹಿತರೆ, ಸಾಧ್ಯ ಆಗ್ತದೆ. ರೈಟ್, ಇಲ್ಲಿ ಮೊದಲಿಗೆ HSTR ಮತ್ತೆ PSTR ಎರಡರಲ್ಲೂ ಸಹ ಈ ಬಾರಿ ಏನಾಗುತ್ತೆ, ಶಿಕ್ಷಕರ ನೇಮಕಾತಿ ಅನ್ನೋದು ಹಾಗೆ ಆಗುತ್ತೆ, ಹೌದಲ್ವಾ? ಅದರ ಒಂದು ಪ್ರಕಾರವಾಗಿ ನಾವು ನೋಡೋದೇ ಆದ್ರೆ ತಳಪಾಯ ದೈಹಿಕ ಶಿಕ್ಷಣದ ಆತ್ಮ ಮತ್ತು ವಿಕಾಸ ಅಂತ ನಾವು ಗಮನಿಸೋದೇ ಆದ್ರೆ, ಓಕೆ ನೋಡಿ, ಇಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು, ಓಕೆ, ದೈಹಿಕ ಶಿಕ್ಷಣದ ಒಂದು ಪದ್ಧತಿ ಯಾವ ರೀತಿ ಇತ್ತು, ಈಗಿನ ಕಾಲದ ಅಂದ್ರೆ ಎರಡೂ ಪಿಕ್ಚರ್ಸ್ ಇದೆ. ಓಕೆ, ಅಂದ್ರೆ ಮೂಲಭೂತ ತತ್ವಗಳಲ್ಲಿ ಯಾವುದೇ ರೀತಿಯಾದಂತ ವ್ಯತ್ಯಾಸವಿಲ್ಲ. ಓಕೆ, ಅಂದ್ರೆ ಈಗ NEP 2020 ಆಧಾರದ ಮೇಲೆ ದೈಹಿಕ ಶಿಕ್ಷಣ ಅನ್ನುವಂಥದ್ದು ಶಿಕ್ಷಣ ಪದ್ಧತಿಯ ಒಂದು ಅತಿ ಪ್ರಮುಖ ಭಾಗ ಅಂತ ನಾವು ಗುರುತಿಸ್ಕೊಳ್ತೇವೆ. ಓಕೆ, ಮಕ್ಕಳ ದೈಹಿಕ ಮಾನಸಿಕ ವಿಕಾಸ ಅನ್ನೋದು ಚೆನ್ನಾಗಾಗ್ಬೇಕು ಅಂತಂದ್ರೆ ಅಲ್ಲಿ ಶಿಕ್ಷಣದ ಒಂದು ಭಾಗವಾಗಿ ಕ್ರೀಡೆ ಅನ್ನುವಂಥದ್ದು, ದೈಹಿಕ ಚಟುವಟಿಕೆಗಳು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗಾದ್ರೆ HSTR ಮತ್ತು PSTR ಪರೀಕ್ಷೆಗಳ ಪ್ರಾಮುಖ್ಯತೆ, ಇದು ಕೇವಲ ಉದ್ಯೋಗ ಅಲ್ಲ ಸ್ನೇಹಿತರೆ, ಮುಂದಿನ ಪೀಳಿಗೆ ಆರೋಗ್ಯವನ್ನ ರೂಪಿಸುವಂತ ಜವಾಬ್ದಾರಿ. ದಿಸ್ ಈಸ್ ದ ಮೇನ್ ಏಮ್ ಆಫ್ ದಿ ಫಿಸಿಕಲ್ ಎಜುಕೇಶನ್. ದೈಹಿಕ ಶಿಕ್ಷಕರಾಗಿ ನಾವು, ಓಕೆ, ಕೇವಲ ಉದ್ಯೋಗ ಅಂತ HSTR ಅಥವಾ PSTR ನಲ್ಲಿ ದೈಹಿಕ ಶಿಕ್ಷಣದ ಅಥವಾ ದೈಹಿಕ ಶಿಕ್ಷಕರಾಗಿ ನಾವು ಹೊರಹೊಮ್ಮೋದಿಲ್ಲ. ಓಕೆ, ಅದರ ಪರವಾಗಿ ಒಂದು ಗುರುತರ ಜವಾಬ್ದಾರಿ ಇರುತ್ತೆ. ಅದೇನು ಅಂತಂದ್ರೆ ಮುಂದಿನ ಪೀಳಿಗೆ ಆರೋಗ್ಯವನ್ನ ರೂಪಿಸುವಂತದ್ದು. ಹಾಗಾದ್ರೆ ಮೂಲಭೂತ ತತ್ವಗಳೇನು? ದೈಹಿಕ ಶಿಕ್ಷಣ, ಎಜುಕೇಶನ್ ಆಫ್ ದಿ ಫಿಸಿಕಲ್, ಮತ್ತು ದೈಹಿಕತೆಯ ಮೂಲಕ ಶಿಕ್ಷಣ, ಎಜುಕೇಶನ್ ಥ್ರೂ ದ ಫಿಸಿಕಲ್ ನಡುವಿನ ಒಂದು ವೈಜ್ಞಾನಿಕ ವ್ಯತ್ಯಾಸ ಇದೆ. ದೈಹಿಕ ಶಿಕ್ಷಣ ಅಂತಂದ್ರೆ ಫಿಸಿಕಲ್ ಎಜುಕೇಶನ್, ದೈಹಿಕತೆಯ ಮೂಲಕ ಶಿಕ್ಷಣ ಅಂದ್ರೆ ಎಜುಕೇಶನ್ ಥ್ರೂ ದಿ ಫಿಸಿಕಲ್. ಓಕೆ, ಹಾಗಾದ್ರೆ ಭಾರತದಲ್ಲಿನ ಐತಿಹಾಸಿಕ ಪಯಣವನ್ನ ನಾವು ನೋಡೋದೇ ಆದ್ರೆ ಸ್ವಾತಂತ್ರ್ಯ ಪೂರ್ವದ ಅಖಾಡ ಮತ್ತು YMCA ಅಂದ್ರೆ HC ಬಕ್ ರವರ ಕೊಡುಗೆಯಿಂದ ಸ್ವಾತಂತ್ರ್ಯ ನಂತರದ ರಾಷ್ಟ್ರೀಯ ಫಿಟ್ನೆಸ್ ಕಾರ್ಪ್ಸ್, ಓಕೆ, NFC ಅಂತ ನಾವೇನ್ ಕರ್ಕೊಳ್ತೀವಿ, ಮತ್ತು NEP 2020 ಪ್ರಮುಖ ಮೈಲುಗಲ್ಲುಗಳನ್ನ ಒಟ್ಟಾರೆಯಾಗಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆನಾ? ಹಾಗಾದ್ರೆ ಇಲ್ಲಿ ಚಲನೆಯ ವಿಜ್ಞಾನ ಭಾಗ 1 ಅಂತ ಬಂದಾಗ ಈ ದೈಹಿಕ ಶಿಕ್ಷಣದಲ್ಲಿ ಚಲನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರ ಭಾಗ 1ದಲ್ಲಿ ನಾವು ಯಾವ್ದನ್ನ ತಿಳ್ಕೊಳ್ತೀವಿ? ದೇಹದ ಚೌಕಟ್ಟು, ಅಸ್ಥಿ ಮತ್ತು ಸ್ನಾಯು ವ್ಯವಸ್ಥೆ. ಅಸ್ಥಿ ಅಂದ್ರೆ ಮೂಳೆ ಮತ್ತು ನಮ್ಮ ಸ್ನಾಯು ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮಗೆ ಐಡಿಯಾ ಅನ್ನೋದು ಇರಬೇಕು. ಮೊದಲಿಗೆ ಅಸ್ಥಿ ವ್ಯವಸ್ಥೆ ಅಂತ ನಾವು ನೋಡೋದೇ ಆದ್ರೆ ಸ್ಕೆಲಿಟಲ್ ಸಿಸ್ಟಮ್, ಮೂಳೆಗಳ ವರ್ಗೀಕರಣ. ಇಲ್ಲಿ ಮೂಳೆಗಳ ವರ್ಗೀಕರಣ ಅನ್ನುವಂಥದ್ದು ಮತ್ತು ಕೀಲುಗಳ ವಿಧಗಳು. ಪ್ರಮುಖ ಕೀಲು ಚಲನೆಗಳು ನಮ್ಗೆ ಗೊತ್ತಿದೆ. ಫ್ಲೆಕ್ಷನ್ ಮೊದಲನೇದು, ಎರಡನೇದು ಎಕ್ಸ್ಟೆನ್ಷನ್, ಮೂರನೇದು ಅಬ್ಡಕ್ಷನ್, ನಾಲ್ಕನೇದು ಅಡಕ್ಷನ್. ಈ ರೀತಿ 4 ಪ್ರಮುಖ ಕೀಲು ಚಲನೆಗಳನ್ನ ನಾವು ಗುರುತಿಸ್ತಾ ಹೋಗ್ತೇವೆ. ಓಕೆನಾ? 4 ಪ್ರಮುಖ ಕೀಲು ಚಲನೆಗಳು ಮತ್ತೊಮ್ಮೆ ಹೇಳ್ತೀನಿ. ಫ್ಲೆಕ್ಷನ್, ಎರಡನೇದು ಎಕ್ಸ್ಟೆನ್ಷನ್, ಮೂರನೇದು ಅಬ್ಡಕ್ಷನ್, ನಾಲ್ಕನೇದು ಅಡಕ್ಷನ್ ಎಂಬ 4 ಪ್ರಮುಖ ಕೀಲು ಚಲನೆಗಳನ್ನ ನಾವು ಗುರುತಿಸ್ತಾ ಹೋಗ್ತೇವೆ. ಇಲ್ಲಿ ತದನಂತರ ಇಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಸ್ನಾಯು ವ್ಯವಸ್ಥೆ, ಮಸ್ಕ್ಯುಲಾರ್ ಸಿಸ್ಟಮ್. ಓಕೆ, ಮಸ್ಕ್ಯುಲಾರ್ ಸಿಸ್ಟಮ್ ಅಂತ ಬಂದಾಗ ಸ್ನಾಯು ನಾರುಗಳ ಚಲನೆ ಮತ್ತು ಸಂಕೋಚನದ ವಿಧಗಳು, ಅಂದ್ರೆ ಸ್ನಾಯುಗಳು ಯಾವ ರೀತಿ ಸಂಕೋಚನ ಮತ್ತು ವಿಕಸನಕ್ಕೆ ಒಳಗಾಗ್ತವೆ. ಅದರಲ್ಲಿ ಪ್ರಮುಖವಾಗಿ ಐಸೋಟೋನಿಕ್, ಐಸೋಮೆಟ್ರಿಕ್ ಮತ್ತು ಐಸೋಕೈನೆಟಿಕ್ ಎಂಬ 3 ಸಂಕೋಚನ ವಿಧಗಳನ್ನ ನಾವು ಕಾಣ್ತೀವಿ. ನೋಡಿ, ಮೊದಲನೇದು ಫ್ಲೆಕ್ಷನ್ ಅಂತ ಬಂದಾಗ ಅದು ನಮ್ಮ ಮುಂಗೈಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಧ. ಎಕ್ಸ್ಟೆನ್ಷನ್ ಅಂತಂದ್ರೆ ಆ ಭಾಗದ ಚಲನೆ ಯಾವ ರೀತಿ ಆಗುತ್ತೆ, ಮುಂಗೈ ಮತ್ತು ಆ ಕೈಗಳ ಚಲನೆ ಯಾವ ರೀತಿ ಆಗುತ್ತೆ. ಅಬ್ಡಕ್ಷನ್ ಅಂತಂದ್ರೆ ಪಾದ,
ಅಡಕ್ಷನ್ ಅಂತಂದ್ರೆ ಪಾದದ ಚಲನೆ. ಓಕೆ, ಹಿಂದೆ ಮುಂದೆ ಆಗುವಂತದ್ದು, ಪಾದದ ಚಲನೆ ಹಿಂದೆ ಮತ್ತೆ ಮುಂದೆ ಆಗುವಂತದ್ದು. ಈ ಮೂಳೆಗಳು, ಅಲ್ಲಿ ಕಂಡು ಬರುವಂತ ಮೂಳೆಗಳ ಚಲನೆಯನ್ನ ನಾವು ಫ್ಲೆಕ್ಷನ್, ಎಕ್ಸ್ಟೆನ್ಷನ್, ಅಬ್ಡಕ್ಷನ್ ಮತ್ತು ಅಡಕ್ಷನ್. ಫ್ಲೆಕ್ಷನ್ ಮತ್ತು ಎಕ್ಸ್ಟೆನ್ಷನ್ ಅದು ಕೈಗಳ ಮತ್ತೆ ಮುಂಗೈಗಳ ಚಲನೆಗೆ ಸಂಬಂಧಪಟ್ರೆ, ಅಬ್ಡಕ್ಷನ್ ಮತ್ತು ಅಡಕ್ಷನ್ ಅನ್ನುವಂಥದ್ದು ಪಾದ ಹಾಗೂ ಅವುಗಳ ಚಲನೆಯನ್ನ ನಾವು ಅವುಗಳಲ್ಲಿ ಗುರುತಿಸ್ತಾ ಹೋಗ್ತೇವೆ. ರೈಟ್. ನೆಕ್ಸ್ಟ್ ಚಲನೆಯ ವಿಜ್ಞಾನ ಭಾಗ 2ರಲ್ಲಿ ಏನೆಲ್ಲ ನಾವು ಗಮನಿಸ್ತೀವಿ ಅಂದ್ರೆ ದೇಹದ ಇಂಜಿನ್, ಓಕೆ, ಬಾಡಿ ಫ್ಯೂಯಲ್ ಅಂದ್ರೆ ರಕ್ತ ಪರಿಚಲನೆ ಮತ್ತು ಉಸಿರಾಟ ಪ್ರಕ್ರಿಯೆ ನಮ್ಮ ದೇಹದ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನಾವು ಕೂಲಂಕುಷವಾಗಿ ತಿಳ್ಕೊಳ್ತಾ ಹೋಗ್ತೇವೆ. ಅಂದ್ರೆ ಇಲ್ಲಿ ಉಸಿರಾಟ ಅಥವಾ ಚಲನೆ ಅಂತ ಬಂದಾಗ ಅಲ್ಲಿ ಅತಿ ಪ್ರಮುಖವಾಗಿ ಭಾಗವಹಿಸುವಂತ 2 ಪ್ರಮುಖ ಅಂಗಗಳು ಅಂದ್ರೆ ಒಂದು ಹೃದಯ, ಮತ್ತೊಂದು ಶ್ವಾಸಕೋಶ ಸ್ನೇಹಿತರೆ. ಓಕೆ, ಒಂದು ಹೃದಯ, ಎರಡನೇದು ಶ್ವಾಸಕೋಶ. ರೈಟ್. 2 ಶ್ವಾಸಕೋಶಗಳ ಮಧ್ಯದಲ್ಲಿ ನಾವು ಹೃದಯವನ್ನ ಕಾಣ್ತೀವಿ. ಹೃದಯದಲ್ಲಿ 4 ಪ್ರಮುಖ ಕೋಣೆಗಳು, ಬಲ ಹೃತ್ಕರ್ಣ, ಬಲ ಹೃತ್ಕುರ್ಷಿ, ಎಡ ಹೃತ್ಕರ್ಣ ಮತ್ತು ಎಡ ಹೃತ್ಕುರ್ಷಿ ಎಂಬ 4 ಪ್ರಮುಖ ಕೋಣೆಗಳನ್ನ ನಾವು ಅವುಗಳ ಬಗ್ಗೆ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಈ 2ನೇ ಅಧ್ಯಾಯದಲ್ಲಿ. ಇನ್ನು ಹೃದಯದ ರಚನೆ ಅಂತ ಬಂದಾಗ ಅಲ್ಲಿ ರಕ್ತ ಪರಿಚಲನೆಯ ಮಾರ್ಗ ಮತ್ತು ರಕ್ತದೊತ್ತಡದ ಮಹತ್ವ. ಓಕೆ, ರಕ್ತ ಪರಿಚಲನೆ ಯಾವ ರೀತಿ ಆಗುತ್ತೆ, ಯಾವ ಮಾರ್ಗದಲ್ಲಿ ಉಂಟಾಗುತ್ತೆ, ಮತ್ತೆ ರಕ್ತದೊತ್ತಡ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಓಕೆ ಯಾವ ಒಂದು ಮಹತ್ವವನ್ನ ಪಡ್ಕೊಂಡಿದೆ, ಹೆಚ್ಚಾದ್ರೆ ಕಡಿಮೆ ಆದ್ರೆ ಯಾವ ರೀತಿಯಾದಂತಹ ಕೆಲವೊಂದು ತೊಂದರೆಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಶ್ವಾಸಕೋಶದ ಸಾಮರ್ಥ್ಯ, ವೈಟಲ್ ಕೆಪಾಸಿಟಿ ಎಂದರೇನು ಅಂದ್ರೆ ಶ್ವಾಸಕೋಶದ ಸಾಮರ್ಥ್ಯ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ. ನೆಕ್ಸ್ಟ್ ಸೆಕೆಂಡ್ ವಿಂಡ್, ವ್ಯಾಯಾಮದ ಸಮಯದಲ್ಲಿ ಸಂಭವಿಸುವ ಈ ಶಾರೀರಿಕ ವಿದ್ಯಮಾನದ ಹಿಂದೆ ಇರ್ತಕ್ಕಂತಹ ವಿಜ್ಞಾನ ಏನು ಅಂತಂದ್ರೆ ಗಾಳಿ ಅನ್ನೋದು, ಓಕೆ, ಗಾಳಿಯಲ್ಲಿರುವಂತಹ ಅನಿಲಗಳನ್ನ ನಾವೇನು ದೇಹದ ಒಳಗಡೆ ತೆಗೆದುಕೊಳ್ತೀವಿ, ಆಮ್ಲಜನಕವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗಡೆ ಬಿಡ್ತೇವೆ. ಓಕೆ, ಅದು ಯಾವ ಪಾತ್ರವನ್ನ ವಹಿಸುತ್ತೆ. ಇನ್ನು ವ್ಯಾಯಾಮದ ಪರಿಣಾಮಗಳೇನು, ಅಲ್ಪಾವಧಿಯ ವ್ಯಾಯಾಮ ಮತ್ತು ದೀರ್ಘಾವಧಿಯ ಶಾರೀರಿಕ ಹೊಂದಾಣಿಕೆಗಳು ವ್ಯಾಯಾಮದಲ್ಲಿ ಯಾವ ಒಂದು ಪಾತ್ರವನ್ನ ವಹಿಸ್ತವೆ. ಓಕೆನಾ. ಇಲ್ಲಿ ಸೆಕೆಂಡ್ ವಿಂಡ್ ನೋಡಿ, ಅನುಭವಿಸಿದ ಪರಿಶ್ರಮ ಮತ್ತೆ ವ್ಯಾಯಾಮದ ಸಮಯ. ಓಕೆನಾ. ವ್ಯಾಯಾಮದ ಸಮಯದಲ್ಲಿ ನಾವು ಎಷ್ಟು ಪರಿಶ್ರಮವನ್ನ ಹಾಕ್ತೇವೆ, ಓಕೆ, ಎಷ್ಟು ಪರಿಶ್ರಮವನ್ನ ಹಾಕ್ತೇವೆ ಅನ್ನುವಂಥದ್ದನ್ನ ನಾವು ಈ ಒಂದು ಗ್ರಾಫ್ ನಲ್ಲಿ ತಿಳ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತೇವೆ. ಓಕೆನಾ. ನೆಕ್ಸ್ಟ್ ಬರ್ತಕ್ಕಂತ ಕಾನ್ಸೆಪ್ಟ್ ಯಾವುದು ಅಂದ್ರೆ ಕಿನಿಸಿಯಾಲಜಿ ಮತ್ತು ಬಯೋಮೆಕ್ಯಾನಿಕ್ಸ್. ಅದರಲ್ಲಿ ನ್ಯೂಟನ್ ಚಲನೆಯ ನಿಯಮಗಳು, ಕ್ರೀಡೆಯಲ್ಲಿ ಲೆವರ್ಗಳು ಅಂದ್ರೆ ದೇಹದಲ್ಲಿರುವಂತಹ ಮೂಳೆಗಳು ಮತ್ತು ಅವುಗಳನ್ನ ಒಳಗೊಂಡಿರುವಂತ ಭಾಗ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತೆ, ಮತ್ತು ಚಲನೆಯ ಅಕ್ಷ ಮತ್ತು ಸಮತಲ, ಪ್ಲೇನ್ ಅಂಡ್ ಆಕ್ಸಿಸ್. ಓಕೆ, ಯಾವ್ಯಾವ ಅಕ್ಷದಲ್ಲಿ ಯಾವ ರೀತಿಯಾದಂತ ಚಲನೆಗಳು ಉಂಟಾಗ್ತವೆ, ಅದು ದೇಹದ ಮೇಲೆ ಯಾವ ಪರಿಣಾಮವನ್ನ ಬೀರುತ್ತೆ ಅನ್ನೋದು. ಇಲ್ಲಿ ನ್ಯೂಟನ್ ಚಲನೆಯಲ್ಲಿ 3 ವಿಧಗಳನ್ನ ಕಾಣ್ತೀವಿ. ಚಲನೆಯ 3 ನಿಯಮಗಳು, ಒಂದು ಜಡತ್ವದ ನಿಯಮ, ಎರಡನೇದು ವೇಗೋತ್ಕರ್ಷದ ನಿಯಮ, ಮೂರನೇದು ಕ್ರಿಯೆ ಮತ್ತು ಪ್ರತಿಕ್ರಿಯೆಯ ನಿಯಮ. ಹೌದಲ್ವಾ. ಜಡತ್ವದ ನಿಯಮ ಅಂತಂದ್ರೆ ಒಂದು ವಸ್ತು ನಿಂತಲ್ಲೇ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ, ಅಥವಾ ಅದ್ರ ಮೇಲೆ ಒಂದು ನಿರ್ದಿಷ್ಟ ವೇಗದಲ್ಲಿ ಚಲಿಸ್ತಾ ಇದೆ ಅಂದ್ರೆ ಅದೇ ವೇಗದಲ್ಲಿ ಮುಂದುವರಿಯುತ್ತೆ. ಎಲ್ಲಿವರೆಗೂ ಅಂದ್ರೆ ಅದರ ಮೇಲೆ ಬಲ ಪ್ರಯೋಗವಾಗದ ಹೊರತು. ಎಲ್ಲಿವರೆಗೂ ಅದರ ಮೇಲೆ ಬಲ ಪ್ರಯೋಗವಾಗೋದಿಲ್ವೋ ಒಂದು ವಸ್ತು ತನ್ನ ಸ್ಥಿತಿಯಲ್ಲಿಯೇ, ಅಂದ್ರೆ ಒಂದು ಕಡೆ ಇದ್ರೆ ಅದೇ ಸ್ಥಿತಿಯಲ್ಲಿರುತ್ತೆ. ಓಕೆ, ಒಂದು ನಿರ್ದಿಷ್ಟ ವೇಗದಲ್ಲಿ ಚಲಿಸ್ತಾ ಇದ್ರೆ ಅದೇ ವೇಗದಲ್ಲಿ ಚಲಿಸ್ತಾ ಇರುತ್ತೆ. ನಾವು ಬಲವನ್ನ ಅಪ್ಲೈ ಮಾಡಿದಾಗ ಮಾತ್ರ ಅದರಲ್ಲಿ ನಾವು ಬದಲಾವಣೆಯನ್ನ ಕಾಣ್ತೀವಿ. ವೇಗೋತ್ಕರ್ಷ ಅಂತಂದ್ರೆ ಯಾವುದೇ ಚಲಿಸುತ್ತಿರುವಂತಹ ಒಂದು ವಸ್ತು, ಓಕೆ, ಅದ್ರ ಮೇಲೆ ಬಲ ಉಂಟಾದಾಗ ಅದು ವೇಗೋತ್ಕರ್ಷವನ್ನ ಪಡ್ಕೊಳ್ಳುತ್ತೆ. ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತೀವಿ. ಕ್ರಿಯೆ ಮತ್ತು ಪ್ರತಿಕ್ರಿಯೆ 3ನೇ ನಿಯಮ. ಓಕೆ, ಯಾವುದೇ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅನ್ನೋದು ಇದ್ದೇ ಇರುತ್ತೆ. ನಾವು ಒಂದು ಬಾಲ್ ನ ಒಂದು ಗೋಡೆಗೆ ಎಸಿತೀವಿ ಅಂತಂದ್ರೆ ನಾವು ಎಷ್ಟು ಫೋರ್ಸ್ ಅಲ್ಲಿ, ಎಷ್ಟು ಬಲದಲ್ಲಿ ನಾವು ಅದನ್ನ ಗೋಡೆಗೆ ಎಸಿತೀವೋ ಅದೇ ಒಂದು ಬಲದಲ್ಲಿ ಅದೇನಾಗುತ್ತೆ, ವಾಪಸ್ಸು ರಿಟರ್ನ್ ಬರುತ್ತೆ. ಹೌದಲ್ವಾ. ಇನ್ನು 4ನೇ ಭಾಗ ಅಂತ ಬಂದಾಗ ಚಲನೆಯ ವಿಜ್ಞಾನ. ಓಕೆ, ಅದರಲ್ಲಿ ಸಮತೋಲನ ಮತ್ತು ಪ್ರಕ್ಷೇಪಕ ಚಲನೆ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಮೊದಲನೇದು ಸಮತೋಲನ ಅಂತ ಬಂದಾಗ, ಸಮತೋಲನ ಮತ್ತು ಸ್ಥಿರತೆ, ಇದರ ಮೇಲೆ ಪರಿಣಾಮ ಬೀರುವಂತದ್ದು ಗುರುತ್ವಾಕರ್ಷಣಾ ಕೇಂದ್ರ ಮತ್ತು ಅದರ ಪ್ರಾಮುಖ್ಯತೆ. ವಿವಿಧ ಕ್ರೀಡಾ ಬಗೆಗಳಲ್ಲಿ ಸ್ಥಿರತೆಯನ್ನ ಹೆಚ್ಚಿಸುವಂತ ತಂತ್ರಗಳು ಯಾವುದು, ಯಾವ ತಂತ್ರಗಳನ್ನ ಬಳಸೋದ್ರಿಂದ ಸ್ಥಿರತೆಯನ್ನ ಕಾಯ್ಕೊಳ್ಬಹುದು, ಓಕೆ, ಅನ್ನೋದನ್ನ ನಾವು ಈ ಒಂದು ಭಾಗದಲ್ಲಿ ಗುರುತಿಸ್ತಾ ಹೋಗ್ತೀವಿ. ನೆಕ್ಸ್ಟ್
ಬರ್ತಕ್ಕಂಥ ಕಾನ್ಸೆಪ್ಟ್ ಯಾವುದು? ಪ್ರಕ್ಷೇಪಕ ಚಲನೆ ಅಂದ್ರೆ ಜಾವ್ಲಿನ್, ಡಿಸ್ಕಸ್, ಶಾರ್ಟ್ ಪುಟ್ ಗಳ ಎಸೆತದಲ್ಲಿ ಓಕೆ ಪಥದ ಮೇಲೆ ಪರಿಣಾಮ ಬೀರುವಂತ ಅಂಶಗಳೇನು? ಅಂದ್ರೆ ಯಾಕೆ ಕೆಲವು ಅಥ್ಲೀಟ್ಗಳು ಮಾತ್ರ ಈ ಒಂದು ಕ್ರೀಡೆಗಳಲ್ಲಿ ಸಕ್ಸಸ್ ಆಗ್ತಾರೆ ಅಂತಂದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ವೇಗದಲ್ಲಿ, ನಿರ್ದಿಷ್ಟವಾದಂತಹ ಕೋನದಲ್ಲಿ ಮತ್ತು ನಿರ್ದಿಷ್ಟವಾದಂತಹ ಎತ್ತರದಲ್ಲಿ ಅವುಗಳನ್ನ ಎಸೆಯುವಂತ ಚಾಕಚಕ್ಯತೆಯನ್ನ ಏನ್ ಮಾಡ್ಬೇಕಾಗತ್ತೆ? ಕಲಿಬೇಕಾಗತ್ತೆ. ಅವಾಗ ಮಾತ್ರ ಅದರಲ್ಲಿ ಹೆಚ್ಚು ಯಶಸ್ಸನ್ನ ಗಳಿಸೋದಕ್ಕೆ ಸಾಧ್ಯ ಆಗುವಂಥದ್ದು. ಹೌದಲ್ವಾ? ರೈಟ್. ನೆಕ್ಸ್ಟ್, ಸಮಗ್ರ ಕ್ರೀಡಾಪಟು ಆಗ್ಬೇಕು ಅನ್ನೋದೇ ಆದ್ರೆ ಅದರಲ್ಲಿ ಪ್ರಮುಖವಾಗಿ ಪರಿಣಾಮ ಬೀರುವಂತ ಅಂಶಗಳೇನು? ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು, ಪೋಷಣೆಯ ಬಗ್ಗೆ ಗೊತ್ತಿರಬೇಕು, ದೇಹದ ಪೋಷಣೆ ಬಗ್ಗೆ ಮತ್ತೆ ಪ್ರಥಮ ಚಿಕಿತ್ಸೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಆ ಒಬ್ಬ ವ್ಯಕ್ತಿ ಏನಾಗಿರ್ಬೇಕಾಗತ್ತೆ ಅಥವಾ ವಿದ್ಯಾರ್ಥಿ ತಿಳ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ಆರೋಗ್ಯ ಅಂತ ಬಂದಾಗ ಆರೋಗ್ಯದ ಆಯಾಮಗಳು, ಅದು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಆರೋಗ್ಯ. ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಒಬ್ಬ ಸಮಗ್ರ ಕ್ರೀಡಾಪಟು ಅಂತ ಯಾರು ಅನ್ಸ್ಕೊಳ್ತಾರೆ ಆ ವ್ಯಕ್ತಿ ಅವ್ರಿಗೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ, ಸಾಮಾಜಿಕ ಹಾಗೂ ಅತಿ ಪ್ರಮುಖವಾಗಿ ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆ ಸಂಪೂರ್ಣವಾದಂತ ಒಂದು ಐಡಿಯಾ ಅನ್ನೋದು ಇರಬೇಕಾಗುತ್ತೆ. ಇನ್ನು ಕ್ರೀಡಾಪಟುವಿನ ಆಹಾರ ಅಂತ ಬಂದಾಗ ಬೃಹತ್ ಪೋಷಕಾಂಶಗಳು ಮತ್ತು ಕಿರು ಪೋಷಕಾಂಶಗಳು, ಯಾವ ಪೋಷಕಾಂಶಗಳು ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಯಾವ ಒಂದು ಅವಧಿಯಲ್ಲಿ ತೆಗೆದುಕೊಳ್ಬೇಕು, ಅವು ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಆ ಕ್ರೀಡಾಪಟುಗೆ ಗೊತ್ತಿರ್ಬೇಕಾಗುತ್ತೆ. ಅಂದ್ರೆ ಬೃಹತ್ ಪೋಷಕಾಂಶಗಳು ಅಂದ್ರೆ 3 ಬರುತ್ತೆ: ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತೆ ಕೊಬ್ಬು. ಕಿರು ಪೋಷಕಾಂಶಗಳು ಅಂತಂದಾಗ ವಿಟಮಿನ್ಗಳು ಮತ್ತೆ ಖನಿಜಗಳನ್ನ ನಾವು ಗುರುತಿಸ್ಕೊಳ್ತೀವಿ. ಯಾವ ಆಹಾರದಲ್ಲಿ ಇವು ಒಳಗೊಂಡಿರ್ತವೆ ಮತ್ತು ಎಷ್ಟು ಪ್ರಮಾಣದಲ್ಲಿ ನಾವು ತೆಗೆದುಕೊಳ್ಬೇಕು, ಅದರಿಂದ ಉಂಟಾಗುವಂತಹ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿ ಇರಬೇಕು. ನೆಕ್ಸ್ಟ್, ತಕ್ಷಣದ ಚಿಕಿತ್ಸೆ, ರೈಸ್ ಪ್ರೋಟೋಕಾಲ್ ಅಂತ ಕರಿತೀವಿ, RICE, ರೈಸ್ ಅಂತ. ತಕ್ಷಣದ ಚಿಕಿತ್ಸೆಯಲ್ಲಿ ನಮಗೆ ಗೊತ್ತಿರಬೇಕಾಗಿರೋದು ರೆಸ್ಟ್, ಎರಡನೇದು ಐಸ್. ಅಂದ್ರೆ ಒಂದು ಸಣ್ಣದಾದಂತಹ ಒಂದು ನಡಿಬೇಕಾದ್ರೆ ಕಾಲು ಉಳುಕುತ್ತೆ ಅಂತನೋ, ಓಕೆ, ಸ್ನಾಯುಗಳಿಗೆ ತೊಂದರೆ ಆಗುತ್ತೆ ಅಂತನೋ, ಮೂಳೆಗೆ ಏನೋ ತೊಂದರೆ ಆಗಿದೆ ಅಂತನೋ ಅಂದಾಗ ಓಕೆ ತಕ್ಷಣದ ಚಿಕಿತ್ಸೆಯಲ್ಲಿ ಯಾವ ರೀತಿ ವಿಶ್ರಾಂತಿಯನ್ನ ಪಡ್ಕೊಳ್ಳುವಂಥದ್ದು, ಓಕೆ, ಅಲ್ಲಿ ಏನು ಐಸ್ ಕ್ಯೂಬ್ ಗಳನ್ನ ಯಾವ ರೀತಿ ಬಳಸುವಂಥದ್ದು, ಆ ಭಾಗದಲ್ಲಿ ಒತ್ತಡವನ್ನ ಯಾವ ರೀತಿ ತಡ್ಕೊಳ್ಳುವಂಥದ್ದು, ಎಲಿವೇಶನ್, ಓಕೆ, ಯಾವ ರೀತಿ ಆ ಒಂದು ಆಗಿರುವಂತಹ ಒಂದು ತೊಂದರೆಗೆ ಪರಿಣಾಮವನ್ನ ಹುಡುಕುವಂಥದ್ದು, ಅಂದ್ರೆ ಆ ಕಾಲನ್ನ ಎಷ್ಟು ಎತ್ತರ ಏರಿಸಬೇಕು, ಈ ಎಲ್ಲಾ ಅಂಶಗಳನ್ನ ಒಬ್ಬ ಸಮಗ್ರ ಕ್ರೀಡಾಪಟು ಅನ್ನೋರು ತಿಳ್ಕೊಂಡಿರ್ಬೇಕು. ಕೇವಲ ಒಂದು ಆಟದಲ್ಲಿ ಅಥವಾ ಒಂದು ಕ್ರೀಡೆಯಲ್ಲಿ ಯಶಸ್ವಿ ಆಗಿರುವುದರ ಜೊತೆಗೆ ಆ ಕ್ರೀಡೆಯ ಹಿಂದೆ ಒಬ್ಬ ಕ್ರೀಡಾಪಟುವಾಗಿ ಏನೆಲ್ಲಾ ಅಂಶಗಳನ್ನ ತಿಳ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ಅವ್ರಿಗೆ ಮಾಹಿತಿ ಅನ್ನೋದು ಇರ್ಬೇಕಾಗತ್ತೆ. ಇನ್ನು ಕ್ರೀಡಾ ಗಾಯಗಳ ನಿರ್ವಹಣೆ, ಸಾಮಾನ್ಯವಾಗಿ ಕ್ರೀಡಾಪಟುಗಳು ಅಂದಾಗ ಗಾಯಗಳಾಗುವಂಥದ್ದು ಸಹಜ. ಆಗ್ಲೇ ನಾನು ತಿಳಿಸ್ದೆ, ಉಳುಕು, ಸ್ಪ್ರೈನ್, ಸ್ನಾಯು ಸೆಳೆತ ಮತ್ತೆ ಮುರಿತ ಉಂಟಾಗುವಂಥದ್ದು. P ಅಂದ್ರೆ ಪ್ರೊಟೆಕ್ಷನ್. ಅಂದ್ರೆ ಇಲ್ಲಿ ರೈಸ್ ಅಂತ ನಾವು ಏನ್ ತಿಳ್ಕೊಂಡ್ವಿ, RICE, ರೆಸ್ಟ್, ಐಸ್. ನೆಕ್ಸ್ಟ್ C ಅಂತ ಬಂದಾಗ ಕಂಪ್ರೆಷನ್ ಅಂಡ್ E ಅಂತ ಬಂದಾಗ ಎಲಿವೇಶನ್. ಇದ್ರ ಜೊತೆಗೆ P ಅನ್ನೋದು ಆಡ್ ಆಗತ್ತೆ. ಓಕೆ, P ಸೇರಿಸುವ ಮೂಲಕ ಪ್ರೋಟೋಕಾಲ್ ಅನ್ನ ತಕ್ಷಣದ ಆರೈಕೆಗೆ ಬಳಸಲಾಗತ್ತೆ. ಓಕೆ, ಅಂದ್ರೆ ಪ್ರೊಟೆಕ್ಷನ್ ಅನ್ನುವಂಥದ್ದು ಒಬ್ಬ ಕ್ರೀಡಾಪಟುವಿಗೆ ಅಗತ್ಯವಾಗಿ ಇರಲೇಬೇಕು, ಪಡ್ಕೊಳ್ಳೇಬೇಕಾಗತ್ತೆ. ಹೌದಲ್ವಾ? ಇನ್ನು ನೆಕ್ಸ್ಟ್ ಭಾಗ 2ರಲ್ಲಿ ಕ್ರೀಡಾ ಮನೋವಿಜ್ಞಾನ, ಕ್ರೀಡಾಪಟುವಿನ ಕ್ರೀಡಾ ಮನೋವಿಜ್ಞಾನ ಮತ್ತೆ ಮಾನಸಿಕವಾಗಿ ಆ ಆಟದಲ್ಲಿ ಯಾವ ರೀತಿ ತೊಡಕೊಳ್ಬೇಕು ಅನ್ನುವಂಥದ್ದು. ಇಲ್ಲಿ ಸಮಗ್ರ ಕ್ರೀಡಾಪಟು ಆಗ್ಬೇಕಾದ್ರೆ ಕ್ರೀಡಾ ಮನೋವಿಜ್ಞಾನದ ಬಗ್ಗೆ ಮಾಹಿತಿ ಇರಬೇಕು. ಹೌದಲ್ವಾ? ಅಂದ್ರೆ ಮಾನಸಿಕ ಅಂಶಗಳು ಯಾವ್ದಾವ್ದು ಪರಿಣಾಮ ಬೀರುತ್ತೆ? ಪ್ರೇರಣೆ, ಮೋಟಿವೇಶನ್ ಇರಬೇಕು. ಆಂತರಿಕ ಮತ್ತು ಬಾಹ್ಯ ಪ್ರೇರಣೆಯ ನಡುವಿನ ವ್ಯತ್ಯಾಸವನ್ನ ಒಬ್ಬ ಕ್ರೀಡಾಪಟು ತಿಳ್ಕೊಂಡಿರ್ಬೇಕು. ಆತಂಕ ಮತ್ತು ಆಕ್ರಮಣಶೀಲತೆ, ಕ್ರೀಡೆಯಲ್ಲಿ ಇವುಗಳನ್ನ ನಿರ್ವಹಿಸುವಂತ ತಂತ್ರಗಳು. ಓಕೆ, ಕೆಲವೊಂದು ಪರಿಸ್ಥಿತಿಗಳು, ಆತಂಕದ ಪರಿಸ್ಥಿತಿಗಳು ಎದುರಾಗಬಹುದು. ಓಕೆ, ಸೋಲುವಂತ ಪರಿಸ್ಥಿತಿಗಳು, ಓಕೆ, ಎದುರಾಳಿಯಿಂದ ಆಗುವಂತಹ ಸಣ್ಣ ಪುಟ್ಟ ಎದುರಾಳಿಗಳಿಂದ ಆಗುವಂತಹ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಏನಿರುತ್ತೆ ಅದರಿಂದ ಹೊರ ಬರೋದಕ್ಕೆ, ಆ ಆತಂಕದ ಕ್ಷಣಗಳಿಂದ ಹೊರ ಬರೋದಕ್ಕೆ, ಮತ್ತೆ ಅದಕ್ಕೆ ತದ್ವಿರುದ್ಧವಾಗಿ ಯಾವ ರೀತಿ ಆಕ್ರಮಣಶೀಲತೆಯನ್ನ, ಸೇಫ್ಟಿ
ಅಗ್ರೆಷನ್ ಮೋಡ್ ಅನ್ನ ತೋರಿಸಬೇಕು, ಅಂದ್ರೆ ಅದನ್ನು ನಿರ್ವಹಿಸುವಂತ ತಂತ್ರಗಳ ಬಗ್ಗೆ ಕ್ರೀಡಾಪಟುವಿಗೆ ಒಬ್ಬ ಸಮಗ್ರ ಕ್ರೀಡಾಪಟುವಿಗೆ ಅರಿವಿರಬೇಕು. ನೆಕ್ಸ್ಟ್ ಪ್ರಮುಖ ಕೌಶಲ್ಯಗಳು ಅಂತ ಬರುತ್ತೆ. ಏನು ಪ್ರಮುಖ ಕೌಶಲ್ಯಗಳು ಅಂತ ಬಂದಾಗ ಕೌಶಲ್ಯ ಕಲಿಕೆ, ಸ್ಕಿಲ್ ಅಕ್ವಿಷನ್ ಅಂತ ಕರ್ಕೊಳ್ತೇವೆ. ಅಂದ್ರೆ ಕಲಿಕೆಯ ರೇಖೆಗಳು, ಲರ್ನಿಂಗ್ ಕರ್ವ್ಸ್, ಕೌಶಲ್ಯ ಪ್ರಗತಿಯನ್ನು ಅಳೆಯುವುದು ಮತ್ತು ಕಲಿಕೆಯ ಪ್ರಸ್ಥಭೂಮಿ ಅಂತವನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಒಬ್ಬ ಯಶಸ್ವಿ ಕ್ರೀಡಾಪಟು ಆಗ್ಬೇಕು ಅಂತಂದ್ರೆ ಕೆಲವೊಂದು ಸ್ಕಿಲ್ಸ್ ಗೊತ್ತಿರಬೇಕು. ಓಕೆ, ಎಲ್ಲರೂ ಇವಾಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಅಂತ ಅಂದಾಗ ಎಲ್ಲರೂ ಸಹ ಬ್ಯಾಟಿಂಗ್ ಬೌಲಿಂಗ್ ಅನ್ನ ಮಾಡ್ತಾರೆ. ಆ ಬ್ಯಾಟಿಂಗ್ ಅಲ್ಲಿ ಕೆಲವೊಂದು ಸ್ಕಿಲ್ಸ್ ಇರುತ್ತೆ, ಬೌಲಿಂಗ್ ಅಲ್ಲಿ ಕೆಲವೊಂದು ಸ್ಕಿಲ್ಸ್ ಇರುತ್ತೆ. ಓಕೆ, ಅಥವಾ ಒಂದು ಫೀಲ್ಡಿಂಗ್ ಅಲ್ಲಿ ಒಂದು ಸ್ಕಿಲ್ಸ್ ಇರುತ್ತೆ, ಒಂದು ಕೀಪಿಂಗ್ ಅಲ್ಲಿ ಒಂದು ಸ್ಕಿಲ್ಸ್ ಇರುತ್ತೆ, ಹೌದಲ್ವಾ? ಆ ರೀತಿ ಅದರ ಬಗ್ಗೆ ಸಂಪೂರ್ಣವಾದಂತ ಜ್ಞಾನ ಅನ್ನೋದಿರ್ಬೇಕು. ಮತ್ತು ನಾಯಕತ್ವ ಮತ್ತು ತಂಡದ ಒಗ್ಗಟ್ಟಿನ ಮಹತ್ವವನ್ನ ಆ ಕ್ರೀಡಾಪಟು ಅರ್ತಿರ್ಬೇಕಾಗತ್ತೆ. ಓಕೆ, ಯು ಶುಡ್ ನೋ ದ ಕ್ಯಾಪ್ಟನ್ಸಿ ಅಂಡ್ ಟೀಮ್ ಎಫರ್ಟ್, ಓಕೆ, ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಕಲಿಕೆಯ ರೇಖೆಗಳು ನೋಡ್ರಿ. ಆರಂಭದಲ್ಲಿ ಫ್ಲಾಟ್ ಆಗಿದ್ದಂಥದ್ದು ಹೋಗ್ತಾ ಹೋಗ್ತಾ ಏನಾಗ್ತಾ ಹೋಗುತ್ತೆ, ಕಲಿಕೆಯ ವೇಗ ಹೆಚ್ಚಾದಂತೆ, ಓಕೆ, ಆ ಕೌಶಲ್ಯದಲ್ಲಿ ಪ್ರಾವೀಣ್ಯತೆ ಒಂದಂತೆಲ್ಲ ಏನಾಗ್ತಾ ಹೋಗುತ್ತೆ ನೋಡ್ರಿ, ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಹೌದಲ್ವಾ? ಆರಂಭದಲ್ಲಿ ಕಡಿಮೆ ಇದ್ದಂಥದ್ದು ನಂತರ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದರ ಬಗ್ಗೆ ನಾವು ಸಂಪೂರ್ಣವಾದಂತ ಮಾಹಿತಿಯನ್ನ ಏನ್ ಮಾಡ್ತೀವಿ ಸ್ನೇಹಿತರೆ, ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಉತ್ತಮ ಕ್ರೀಡಾಪಟು ಅಂತ ಬಂದಾಗ ನೋಡಿ, ಇವೆಲ್ಲವೂ ಸಹ ಉತ್ತಮ ಕ್ರೀಡಾಪಟುವಿನಲ್ಲಿ ಅಥವಾ ಸಮಗ್ರ ಕ್ರೀಡಾಪಟುವಿನಲ್ಲಿ ಇರಬೇಕಾದಂತ ಅತಿ ಪ್ರಮುಖ ಅಂಶಗಳು. ಯಾವುದು? ಯೋಗದಲ್ಲಿ ಮನಸ್ಸು ಮತ್ತು ದೇಹದ ಸಮನ್ವಯ. ಯೋಗ ಅನ್ನುವಂಥದ್ದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಯೋಗದ ತತ್ವಶಾಸ್ತ್ರವನ್ನ, ಅಂದ್ರೆ ಪತಂಜಲಿ ಯೋಗ ಸೂತ್ರಗಳು ಮತ್ತು ಅಷ್ಟಾಂಗ ಯೋಗದ 8 ಅಂಗಗಳು. ಓಕೆ, ಇಲ್ಲಿ ನೋಡಿ, ಅದು ನಾವು ಗಮನಿಸ್ತಾ ಹೋಗೋದೇ ಆದ್ರೆ, ಓಕೆ, ಇಲ್ಲಿ ಆಸನ, ನಿಯಮ, ಯಮ, ಸಮಾಧಿ, ಧ್ಯಾನ, ಧಾರಣ, ಪ್ರತ್ಯಾಹಾರ, ಪ್ರಾಣಾಯಾಮ, ಈ ಎಲ್ಲಾ 8 ಅಂಶಗಳೇನಿದಾವೆ, ಅಷ್ಟಾಂಗ ಯೋಗದ 8 ಅಂಗಗಳು ಅಂತ ನಾವೇನ್ ಗುರುತಿಸ್ಕೊಳ್ತೀವಿ, ಅವುಗಳ ಬಗ್ಗೆ ತಿಳುವಳಿಕೆ ಅನ್ನುವಂಥದ್ದು, ಸಂಪೂರ್ಣವಾದಂತ ತಿಳುವಳಿಕೆ ಅನ್ನೋದಿರಬೇಕು. ಚಿಕಿತ್ಸಕ ಯೋಗ, ಒತ್ತಡ ಮತ್ತು ಬೊಜ್ಜು ನಿರ್ವಹಣೆಯಲ್ಲಿ ಯಾವ ಆಸನಗಳು ಪಾತ್ರವನ್ನ ನಿರ್ವಹಿಸ್ತವೆ ಅನ್ನೋದ್ರ ಬಗ್ಗೆ ಕ್ರೀಡಾಪಟುವಿಗೆ ಮಾಹಿತಿ ಅನ್ನೋದು ಇರ್ಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಶುದ್ಧೀಕರಣ ಕ್ರಿಯೆಗಳು, ಅಂದ್ರೆ ಷಟ್ಕರ್ಮಗಳು. ದೇಹದ ಆಂತರಿಕ ಶುದ್ಧೀಕರಣಕ್ಕಾಗಿ ನೇತಿ, ದೌತಿ, ಬಸ್ತಿ ಮತ್ತು ಕಪಾಲಭಾತಿಯಂತಹ ಕ್ರಿಯೆಗಳ ಸಂಕ್ಷಿಪ್ತ ಪರಿಚಯ. ಓಕೆ, 4 ಪ್ರಮುಖ ಷಟ್ಕರ್ಮಗಳು ಅಂತ ನಾವು ಗುರುತಿಸ್ಕೊಳ್ತೀವಿ. ಯಾವ್ದ್ಯಾವ್ದು? ನೇತಿ, ದೌತಿ, ಬಸ್ತಿ ಮತ್ತು ಕಪಾಲಭಾತಿ. ಓಕೆ, ಇವುಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೇವೆ. ರೈಟ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಯಾವುದು? ಪಂದ್ಯಾವಳಿಗಳ ಆಯೋಜನೆ. ಇದು ಯಾವ್ದ್ರಲ್ಲಿ? ತರಬೇತಿ ಮತ್ತು ನಿರ್ವಹಣಾ ಸಮಯದಲ್ಲಿ ಪಂದ್ಯಾವಳಿಗಳ ಆಯೋಜನೆ ಯಾವ ರೀತಿ ಆಗತ್ತೆ, ಓಕೆ, ಮತ್ತೆ ಅದರ ಇಂಪಾರ್ಟೆನ್ಸ್ ಏನು, ಓಕೆ, ಅದರ ಪ್ರಾಮುಖ್ಯತೆ ಏನು, ಯಾವ ಅವಧಿಯಲ್ಲಿ ನಾವು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಬೇಕು, ಅದಕ್ಕೆ ಯಾವ ರೀತಿ ತರಬೇತಿಯನ್ನ ಪಡ್ಕೋಬೇಕು, ಅದನ್ನ ಯಾವ ರೀತಿ ನಿರ್ವಹಿಸಬೇಕು ಅನ್ನುವಂಥದ್ದು ಬಗ್ಗೆ ಸಂಪೂರ್ಣವಾದಂತ ಎಲ್ಲಾ ಪಂದ್ಯಾವಳಿಗಳ ಬಗ್ಗೆನೂ ಸಹ ಒಂದು ನಿರ್ದಿಷ್ಟವಾದಂತ ಬೇಸಿಕ್ ನಾಲೆಡ್ಜ್ ಅನ್ನೋದು ಇರಲೇಬೇಕು. ಇಲ್ಲಿ ನಾಕ್ಔಟ್ ಅಂತ ಬಂದಾಗ ಸಿಂಗಲ್ಸ್ ಮತ್ತು ಡಬಲ್ಸ್ ಎಲಿಮಿನೇಷನ್ ಪದ್ಧತಿ. ಇನ್ನು ಲೀಗ್ ಅಥವಾ ರೌಂಡ್ ರಾಬಿನ್ ಅಂತ ಬಂದಾಗ ತಂಡಗಳ ನಡುವಿನ ಸಮಾನ ಅವಕಾಶ. ಪ್ರತಿಯೊಂದು ತಂಡಗಳಿಗೂ ಲೀಗ್ ಅಂತ ಅಥವಾ ರೌಂಡ್ ರಾಬಿನ್ ಸುತ್ತುಗಳಲ್ಲಿ ನಡೆಯುವಂತಹ ಪಂದ್ಯಾವಳಿಗಳಲ್ಲಿ ಪ್ರತಿಯೊಂದು ತಂಡಕ್ಕೂ ಸಮಾನ ಅವಕಾಶ ಇರುತ್ತೆ. ಇನ್ನು ನಾಕ್ಔಟ್ ಹಂತದ ಪಂದ್ಯಾವಳಿಗಳಲ್ಲಿ, ಓಕೆ, ಒಂದು ಪಂದ್ಯ ಸೋತ ನಂತರ ಏನಾಗುತ್ತೆ, ಆ ಒಂದು ತಂಡ ಎಲಿಮಿನೇಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಆ ಕ್ರೀಡೆಯಿಂದ ಆ ಕ್ರೀಡಾ ಟೂರ್ನಿ ಏನ್ ನಡೀತಾ ಇರುತ್ತೆ, ಓಕೆ, ಆ ಟೂರ್ನಿ ಏನ್ ನಡೀತಾ ಇರುತ್ತೆ, ಆ ಪಂದ್ಯಾವಳಿಯಿಂದ ಆ ತಂಡ ಹೊರ ಹೋಗ್ಬೇಕಾಗತ್ತೆ. ಅದು ಸಿಂಗಲ್ಸ್ ಆಗಿರ್ಬೋದು ಅಥವಾ ಡಬಲ್ಸ್ ಆಗಿರ್ಬೋದು. ಯೂಶಲ್ ಆಗಿ ಸಿಂಗಲ್ ಡಬಲ್ಸ್ ಎಲಿಮಿನೇಷನ್ ಪದ್ಧತಿ ನಾಕ್ಔಟ್ ಹಂತದಲ್ಲಿ ನಡೆದ್ರೆ, ಇಂದ ತಂಡಗಳಾಗಿ, ಓಕೆ, ಅದು ಲೀಗ್ ಅಥವಾ ರೌಂಡ್ ರಾಬಿನ್ ರೂಪದಲ್ಲಿ ಎಲ್ಲಾ ತಂಡಗಳಿಗೂ ಸಮಾನ ಅವಕಾಶವನ್ನ ಕೊಡುವಂತ ರೀತಿಯಲ್ಲಿ ಆ ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಇಲ್ಲಿ ಮೊದಲನೇದು ನಾವು ಯಾವುದು, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಏನು ಬ್ಲೂ ಪ್ರಿಂಟ್ ಯಾವ ರೀತಿ ಆಗ್ತಾರೆ, ಓಕೆ, ಅನ್ನೋದೇ ಆದ್ರೆ ನೋಡಿ,
ಮೊದಲನೇದು ಒಟ್ಟು 8 ತಂಡಗಳಿದೆ. 8 ತಂಡಗಳಲ್ಲಿ ಇದು ರೌಂಡ್ ರಾಬಿನ್ ರೂಪದಲ್ಲಿ ಯಾವ ರೀತಿ ನಡೆಯುತ್ತೆ ನಾಕ್ಔಟ್ ರೂಪದಲ್ಲಿ ಯಾವ ರೀತಿ ನಡೆಯುತ್ತೆ. ಮೊದಲ 2 ತಂಡಗಳ ನಡುವೆ ನಡೆಯುತ್ತೆ. ಇಲ್ಲಿ ವಿಜೇತರಾದಂತ ಒಂದು ತಂಡ 3 ಮತ್ತು 4ರ ನಡುವೆ ಪಂದ್ಯಾವಳಿ ನಡೆಯುತ್ತೆ. ಅಲ್ಲಿ ವಿಜೇತರಾದಂತ ತಂಡ, ಈ 2 ವಿಜೇತ ತಂಡಗಳು ಮೊದಲ ಸುತ್ತಿನಲ್ಲಿ ಗೆದ್ದಂತ ತಂಡಗಳು ಏನಾಗುತ್ತೆ ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಈ 2 ತಂಡಗಳು ಸೆಮಿಫೈನಲ್ ಹಂತದಲ್ಲಿ ಭಾಗವಹಿಸ್ತವೆ. 5 ಮತ್ತು 6, 7 ಮತ್ತು 8ರಿಂದ ಒಂದೊಂದು ತಂಡಗಳು ಏನಾಗ್ತವೆ, ವಿನ್ ಆಗ್ತವೆ. ಆ 2 ತಂಡಗಳು ಇಲ್ಲಿ ಸೆಮಿಫೈನಲ್ ಹಂತದಲ್ಲಿ ಭಾಗವಹಿಸ್ತವೆ. ಮೊದಲ ಸುತ್ತಿನಲ್ಲಿ ಗೆದ್ದಂತ 4 ತಂಡಗಳು ಓಕೆ, 2 ತಂಡಗಳು ಏನಾಗ್ತವೆ, ಸೆಮಿಫೈನಲ್ ಭಾಗವಹಿಸ್ತವೆ. ಇಲ್ಲಿ ಗೆದ್ದಂತ ಒಂದೊಂದು ತಂಡ ಫೈನಲ್ ಆಗಿ ಏನಾಗುತ್ತೆ ಅಂದ್ರೆ ಫೈನಲ್ ಅಲ್ಲಿ ಅಂದ್ರೆ ಅಂತಿಮ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಒಂದು ತಂಡ ವಿಜೇತ ತಂಡವಾದ್ರೆ ಇನ್ನೊಂದು ತಂಡ ರನ್ನರ್ ಅಪ್ ತಂಡವಾಗಿ ಅಲ್ಲಿ ಘೋಷಣೆ ಮಾಡಲ್ಪಟ್ಟುತ್ತೆ. ಹೌದಲ್ವಾ? ಇನ್ನೊಂದಿರ್ತಕ್ಕಂಥದ್ದು ಯಾವುದು ಅಂತ ಬಂದಾಗ ರೌಂಡ್ ರಾಬಿನ್ ಅಂತ ಬಂದಾಗ ಇಲ್ಲಿ ತಂಡ 1, ತಂಡ 2, 3 ಮತ್ತು 4ರ ನಡುವೆ ಎಲ್ಲಾ ತಂಡಗಳ ಮೇಲೂ ಸಹ ಅದೇನಾಗುತ್ತೆ ಆಟವನ್ನ ಆಡ್ತಾ ಹೋಗುತ್ತೆ. ತಂಡ 2 ಆಲ್ರೆಡಿ ತಂಡ 1ರ ಜೊತೆ ಭಾಗವಹಿಸಿದೆ, ತಂಡ 3 ಮತ್ತು 4ರ ಜೊತೆ ಭಾಗವಹಿಸುತ್ತೆ. ತಂಡ 3 ಅನ್ನೋದು ತಂಡ 1, 2 ಆಗಿದೆ, ತಂಡ 4ರ ಜೊತೆನೂ ಭಾಗವಹಿಸುತ್ತೆ. ಓಕೆ, ಈ ರೀತಿ ಇಲ್ಲಿ ರೌಂಡ್ ರಾಬಿನ್ ಪದ್ಧತಿ. ಈ ಒಂದು ಸಂಪೂರ್ಣವಾದಂತಹ ಒಂದು ಪ್ರಕ್ರಿಯೆಯ ಬಗ್ಗೆ ನಾವು ಈ ಒಂದು HSTR ಮತ್ತು PSTR ದೈಹಿಕ ಶಿಕ್ಷಣದ ವಿಭಾಗದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇನ್ನು ತರಬೇತಿ ಮತ್ತು ನಿರ್ವಹಣೆ ಭಾಗ 2ರಲ್ಲಿ ವೈಜ್ಞಾನಿಕ ಕ್ರೀಡಾ ತರಬೇತಿ ಅಂದ್ರೆ ಕ್ರೀಡೆಯಲ್ಲಿ ವೈಜ್ಞಾನಿಕ ಅಂಶಗಳು ಯಾವ ರೀತಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇಂಟರ್ವಲ್ ತರಬೇತಿ ಅಂದ್ರೆ ತೀವ್ರ ವ್ಯಾಯಾಮ ಮತ್ತು ವಿಶ್ರಾಂತಿಯ ಸಂಯೋಜನೆ. ಅಂದ್ರೆ ಪ್ರತಿಯೊಂದು ಕ್ರೀಡೆಗೂ ಒಂದು ನಿರ್ದಿಷ್ಟವಾದಂತ ಕಾಲಾವಧಿಯನ್ನ ಯಾಕೆ ಇಟ್ಟಿರ್ತಾರೆ ಅಂತಂದ್ರೆ ಅದು ಆ ಕ್ರೀಡೆಯ ಹಿಂದೆ ಇರ್ತಕ್ಕಂತ ವೈಜ್ಞಾನಿಕ ಅಂಶಗಳನ್ನ ಅಲ್ಲಿ ಒಳಗೊಂಡಿರುತ್ತೆ. ಓಕೆನಾ? ಕ್ರೀಡೆಯ ಹಿಂದೆ ಇರ್ತಕ್ಕಂತ ವೈಜ್ಞಾನಿಕ ಅಂಶಗಳು ಅಂದ್ರೆ ಇವಾಗ ಖೋಖೋದಲ್ಲಿ ಈಗ 10 ನಿಮಿಷಗಳು ಅಥವಾ 10 ನಿಮಿಷಗಳ ಒಂದೊಂದು ಅವಧಿಯನ್ನ ಯಾಕೆ ಇಟ್ಟಿರ್ತಾರೆ ಅಂತಂದ್ರೆ ಪ್ರತಿಯೊಂದು ಸೆಕೆಂಡು ಸಹ ಅಲ್ಲಿ ಆ ಕೋರ್ಟ್ ಅಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಕ್ರೀಡಾಳುನು ಸಹ ತನ್ನನ್ನ ತಾನು ಇನ್ವಾಲ್ವ್ ಮಾಡ್ಕೊಂಡಿರ್ತಾರೆ. ಹೌದಲ್ವಾ? ಇವಾಗ ಫುಟ್ಬಾಲ್ ಇರ್ಬೋದು, ಹಾಕಿ ಇರ್ಬೋದು, ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯನ್ನ ಯಾಕೆ ಕೊಟ್ಟಿರ್ತಾರೆ, ತದನಂತರ ಇಂತಿಷ್ಟು ಅವಧಿನ ವಿಶ್ರಾಂತಿಯನ್ನು ಒದಗಿಸಿರ್ತಾರೆ ಅಂತಂದ್ರೆ ಅದರಿಂದ ವೈಜ್ಞಾನಿಕ ಕಾರಣ ಇರುತ್ತೆ. ನೆಕ್ಸ್ಟ್ ಫಾರ್ಟಿಕಲ್ ತರಬೇತಿ, ಫಾರ್ಟಿಕಲ್ ಟ್ರೈನಿಂಗ್ ಅಂತ ಬಂದಾಗ ಇದನ್ನು ಸ್ಪೀಡ್ ಪ್ಲೇ ಓಕೆ ಅಂದ್ರೆ ಶೀಘ್ರವಾಗಿ ಒಂದು ಆಟವನ್ನ ಯಾವ ರೀತಿ ಆಡುವಂಥದ್ದು. ಸರ್ಕ್ಯೂಟ್ ತರಬೇತಿ, ವಿವಿಧ ವ್ಯಾಯಾಮ ಕೇಂದ್ರಗಳ ಮೂಲಕ ವೇಗದ ಚಲನೆ. ಒಂದು ಕ್ರೀಡೆಯಲ್ಲಿ ವೇಗವನ್ನ ಪಡ್ಕೋಬೇಕಾದ್ರೆ ಯಾವೆಲ್ಲ ವ್ಯಾಯಾಮಗಳು ದೇಹಕ್ಕೆ ಆಗ್ಬೇಕು. ಇನ್ನು ಸ್ಫೋಟಕ ಶಕ್ತಿಯನ್ನು ಹೆಚ್ಚಿಸಲು ಜಿಗಿತದ ವ್ಯಾಯಾಮಗಳು, ಅದನ್ನ ನಾವು ಪ್ಲಯೋಮೆಟ್ರಿಕ್ಸ್ ಅಂತ ನಾವು ಅದನ್ನ ಗುರುತಿಸ್ಕೊಳ್ತೀವಿ. ಅದನ್ನ ನಾವು ಈ ಒಂದು ಸಿಲೆಬಸ್ ಅಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ತೀವಿ. ಇಂಟರ್ವಲ್ ತರಬೇತಿ, ಫಾರ್ಟ್ಲೆಕ್ ತರಬೇತಿ, ನೆಕ್ಸ್ಟ್ ಯಾವುದು ಸ್ನೇಹಿತರೆ, ಪ್ಲಯೋಮೆಟ್ರಿಕ್ಸ್ ಮತ್ತು ಸರ್ಕ್ಯೂಟ್ ತರಬೇತಿ. ರೈಟಾ? ನೆಕ್ಸ್ಟ್ ತರಬೇತಿ ಮತ್ತು ನಿರ್ವಹಣೆಯಲ್ಲಿ ಅಧಿನಾಯಕತ್ವದ ಕಲೆ ಮತ್ತು ನೀತಿ. ಎಲ್ಲರೂ ಸಹ ಕ್ಯಾಪ್ಟನ್ ಆಗೋದಕ್ಕಾಗೋದಿಲ್ಲ, ಅಥವಾ ಕ್ಯಾಪ್ಟನ್ ಆಗೋರೆಲ್ಲರೂ ಸಹ ಸಕ್ಸಸ್ ಆಗೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಅಂದ್ರೆ ಉತ್ತಮ ನಾಯಕತ್ವದ ಅಥವಾ ಉತ್ತಮ ಅಧಿಕಾರಿಯ ಗುಣಲಕ್ಷಣಗಳು, ಆ ಒಂದು ಕ್ರೀಡೆಯ ಬಗ್ಗೆ ಜ್ಞಾನ ಇರಬೇಕು, ಒಂದು ದೈಹಿಕ ಸಾಮರ್ಥ್ಯವನ್ನ ಹೊಂದಿರಬೇಕು, ನಿರ್ಣಾಯಕತೆ ಅಂದ್ರೆ ನಿರ್ಣಯಿಸುವಂತ ಒಂದು ತಂತ್ರಜ್ಞಾನಿಕೆ ಗೊತ್ತಿರಬೇಕು, ಜೊತೆಗೆ ಟೀಮ್ ಮೆಂಬರ್ಸ್ಗೆ ಸ್ಥೈರ್ಯವನ್ನ ತುಂಬುವಂತಹ ಅಂಶಗಳು ಆ ವ್ಯಕ್ತಿಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ. ಹೌದಲ್ವಾ? ನೆಕ್ಸ್ಟ್ ಕರ್ತವ್ಯ ಮತ್ತು ಜವಾಬ್ದಾರಿಗಳು. ಪಂದ್ಯದ ಮೊದಲು, ಸಮಯದಲ್ಲಿ ಮತ್ತು ನಂತರದಲ್ಲಿ ಅಧಿಕಾರಿಯ ಪಾತ್ರ ಅಥವಾ ನಾಯಕನ ಪಾತ್ರ ಏನು ಅನ್ನೋದು ಗೊತ್ತಿರಬೇಕು. ಅಧಿನಾಯಕತ್ವದ ನೀತಿಶಾಸ್ತ್ರ, ಅದು ಕೋಚ್ ಆಗಿರ್ಬೋದು, ನಾಯಕ ಆಗಿರ್ಬೋದು, ಪಕ್ಷಪಾತವಿಲ್ಲದೆ ನಿರ್ಣಯವನ್ನು ತೆಗೆದುಕೊಳ್ಳುವಂಥದ್ದು, ನಿಯಮಗಳ ಸ್ಥಿರವಾದ ಪಾಲನೆ ಮತ್ತು ಕ್ರೀಡಾ ಸ್ಫೂರ್ತಿಯನ್ನ ಎತ್ತಿಡಿಯೋದು. ಹಾಗಾದ್ರೆ ಅಧಿಕಾರಿಯ ಪ್ರಮುಖ ಗುಣಗಳು ಅಂತ ಬಂದಾಗ ಜ್ಞಾನವನ್ನು ಹೊಂದಿರಬೇಕು, ಸಾಮರ್ಥ್ಯ ಇರಬೇಕು ಮತ್ತು ನಿರ್ಣಾಯಕತೆಯನ್ನ ಅಂದ್ರೆ ನಿರ್ಧರಿಸುವಂತ ಒಂದು ಪ್ರಮುಖ ಅಂಶಗಳು ಆ ಒಬ್ಬ ವ್ಯಕ್ತಿಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಅನ್ವಯ ಮತ್ತು ಮೌಲ್ಯಮಾಪನ, ಸಾಮರ್ಥ್ಯವನ್ನ ಅಳೆಯುವಂಥದ್ದು. ಓಕೆ, ಒಬ್ಬ ಕ್ರೀಡಾಪಟುವಿನ ಸಾಮರ್ಥ್ಯ, ಆ ಕ್ರೀಡೆಗೆ ಎಷ್ಟರ ಮಟ್ಟಿಗೆ ಅವರು ಪ್ರಿಪೇರ್ ಆಗಿದ್ದಾರೆ, ಓಕೆ, ದೈಹಿಕವಾಗಿ ಮಾನಸಿಕವಾಗಿ ಪ್ರಿಪೇರ್ ಆಗಿದ್ದಾರೆ ಅನ್ನುವಂಥದ್ದು ಒಂದು ಕ್ರೀಡಾವಳಿಗಳನ್ನ ಆಯೋಜನೆ ಮಾಡಿದಾಗ ಮತ್ತೆ ಮಾನಸಿಕವಾಗಿ ಅವ್ರು ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ ಅನ್ನೋದು
ಕೆಲವೊಂದು ಪರೀಕ್ಷೆಗಳ ಮೂಲಕ ಗೊತ್ತಾಗುತ್ತೆ. ಮೊದಲನೇದು ಹಾರ್ವರ್ಡ್ ಸ್ಟೆಪ್ ಟೆಸ್ಟ್, ಹೃದಯದ ರಕ್ತನಾಳದ ಸಹಿಷ್ಣುತೆಯನ್ನು ಅಳೆಯುವಂತಹ ಟೆಸ್ಟ್ ಅನ್ನ ನಾವು ಹಾರ್ವರ್ಡ್ ಸ್ಟೆಪ್ ಟೆಸ್ಟ್ ಅಂತ ನಾವು ಕರ್ಕೊಳ್ತೀವಿ. ಎರಡನೇದು ಕೂಪರ್ಸ್ ಅಂದ್ರೆ 12 ನಿಮಿಷದ ಓಟ, ನಡಿಗೆಯ ಪರೀಕ್ಷೆ. ಓಕೆ, ಕೂಪರ್ಸ್ 12 ಮೈನ್ಯೂಟ್ ರನ್ ಅಥವಾ ವಾಕ್ ಟೆಸ್ಟ್ ಅಂತ ಕರಿತೀವಿ. ಇದು ಏರೋಬಿಕ್ ಸಾಮರ್ಥ್ಯದ ಮಾಪನವಾಗಿರುತ್ತೆ. ಇನ್ನು ಕೌಶಲ ಪರೀಕ್ಷೆಗಳು, ಉದಾಹರಣೆಗೆ ಜಾನ್ಸನ್ ಸಾಕರ್ ಟೆಸ್ಟ್ ಮತ್ತೆ ಮಿಲ್ಲರ್ ವಾಲಿ ಟೆಸ್ಟ್ ಅಂತ ಕರ್ಕೊಳ್ತೀವಿ. ಓಕೆನಾ. ನೆಕ್ಸ್ಟ್ ಪ್ರಮುಖ ಆಟಗಳಲ್ಲಿ ಪ್ರಾವೀಣ್ಯತೆಯನ್ನು ಸಾಧಿಸಬೇಕು ಅಂತಂದ್ರೆ ಆಗ್ಲೇ ನಾನು ತಿಳಿಸೋ ರೀತಿಯಲ್ಲಿ ನಿಯಮಗಳು, ಕೌಶಲ್ಯಗಳು ಮತ್ತೆ ಅವುಗಳನ್ನ ಅಳೆಯುವಂತ ಒಂದು ಅಂಶ ಗೊತ್ತಿರಬೇಕು. ಹೌದಲ್ವಾ? ನಮಗೆ ಇವಾಗ ನಾವು ಒಂದು ವಾಲಿಬಾಲ್ ಆಡ್ತಾ ಇದೀವಿ ಅಂತಂದ್ರೆ ವಾಲಿಬಾಲ್ ಕೋರ್ಟ್ ನ ಆಳ ಓಕೆ ಎಷ್ಟು ಅಗಲ ಇರಬೇಕು, ಎಷ್ಟು ಉದ್ದ ಇರಬೇಕು, ಓಕೆ ಯಾರ್ಯಾರ ಪೊಸಿಷನ್ ಯಾವ ರೀತಿ ಇರಬೇಕು, ಎಷ್ಟು ಜನ ಮೇನ್ ಪ್ಲೇಯರ್ಸ್ ಇರಬೇಕು, ಸಬ್ಸ್ಟಿಟ್ಯೂಟ್ ಎಷ್ಟು ಇರಬೇಕು, ಇದೆಲ್ಲ ನಿಯಮಗಳು ಗೊತ್ತಿರಬೇಕು. ಹೌದಲ್ವಾ? ಸೊ ಅಧ್ಯಯನದ ಕಾರ್ಯತಂತ್ರ ಅಂತ ಕರಿತೀವಿ, ಸ್ಟಡಿ ಸ್ಟ್ರಾಟಜಿ ಅಂತ. ಪ್ರತಿ ಆಟಕ್ಕೂ ಈ ಕೆಳಗಿನವುಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕತೆ ಇದೆ. ಏನೇನು? ಆ ಆಟದ ಇತಿಹಾಸ ಮತ್ತು ಮೂಲ ನಿಯಮಗಳು, ಮೂಲಭೂತ ಕೌಶಲ್ಯಗಳು ಮತ್ತೆ ಕ್ರೀಡಾಂಗಣದ, ಆಲ್ರೆಡಿ ನಾನು ಹೇಳಿದೆ, ಕ್ರೀಡಾಂಗಣದ ನಿಖರ ಅಳತೆಗಳು ಗೊತ್ತಿರಬೇಕು. ಜೊತೆಗೆ ಪ್ರಮುಖ ಪ್ರಶಸ್ತಿಗಳು ಮತ್ತು ಆ ಆಟದ ಪ್ರಮುಖ ಪ್ರಸಿದ್ಧ ಆಟಗಾರರು. ಯಾಕಂದ್ರೆ ಅವರ ಹತ್ರ ಕಲಿಯುವಂತದ್ದು ಅಥವಾ ಅವರ ಬಗ್ಗೆ ತಿಳ್ಕೊಂಡಾಗ ಅವರಿಂದ ಕಲಿಯುವಂತದ್ದು ಹೆಚ್ಚಿರುತ್ತೆ. ಉದಾಹರಣೆ ಕಬಡ್ಡಿ ಅಂತಂದಾಗ ಪುರುಷರ ಅಂಕಣ 13 ಮೀಟರ್ ಇಂಟು 10 ಮೀಟರ್. ಪ್ರಮುಖ ನಿಯಮಗಳು ಕ್ಯಾಂಟು, ಬೋನಸ್ ಲೈನು, ಲಾಬಿ. ಈ ಅಂಶಗಳ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಅನ್ನೋದು ಇರ್ಬೇಕಾಗತ್ತೆ ಸ್ನೇಹಿತರೆ. ನೋಡಿ, ಇಷ್ಟೆಲ್ಲ ಅಂಶಗಳನ್ನ, ಇಷ್ಟೆಲ್ಲ ಪ್ರಮುಖ ವಿಷಯಗಳನ್ನ ನಾವು HSTR ಹಾಗೂ PSTR ಸಿಲೆಬಸ್ ನ ಅಡಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ನೋಡಿ, ಇದೊಂದು ಕೋರ್ಟ್. ಓಕೆ, ಈ ಕೋರ್ಟ್ ಅಲ್ಲಿ ಯಾವ್ದಾವ್ದು ಎಲ್ಲೆಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಐಡಿಯಾ ಆ ಕ್ರೀಡಾಪಟುವಿನಲ್ಲಿ ಇರ್ಬೇಕಾಗತ್ತೆ. ಓಕೆನಾ ಸ್ನೇಹಿತರೆ? ಇದಿಷ್ಟು ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಂಡಂತ ಅತಿ ಪ್ರಮುಖ ಅಂಶಗಳು. ಯಾವ ಒಂದು ಸಿಲೆಬಸ್ ನ ನಾವು ರೆಫರ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ದೈಹಿಕ ಶಿಕ್ಷಕರಾಗಬೇಕು ಅಂತಂದ್ರೆ NCERT ಮತ್ತು DSCERT ಯ ಪುಸ್ತಕಗಳು ಓಕೆ ಚೆನ್ನಾಗಿ ಅಭ್ಯಾಸ ಮಾಡಿದ್ದೆ ಆದ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ಓಕೆ, ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಕೀ ಪಾಯಿಂಟ್ಸ್ ಅನ್ನ ಬರ್ಕೋಬೇಕು, ಆಗ ಮಾತ್ರ ಯಶಸ್ಸನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದಷ್ಟು ಅಂಶಗಳನ್ನ ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳೋಣ. ಸಿಲೆಬಸ್ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಯಾರಾದ್ರೂ ಹೊಸದಾಗಿ ಕ್ಲಾಸಸ್ಗೆ ಜಾಯಿನ್ ಆಗುವಂತವ್ರು ಇದ್ರೆ ನಿಮ್ಮ ಸ್ನೇಹಿತರುಗಳಿಗೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತಿಳಿಸಿ. 8217670405 ಆರ್ 6361153623 ಎರಡರಲ್ಲಿ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗೆ ಜಾಯಿನ್ ಆಗೋದಕ್ಕೆ ತಿಳಿಸಿ. ಓಕೆ, ರಾಮನ್ ಟ್ಯುಟೋರಿಯಲ್ಸ್ ಚಾನಲ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತಿಳಿಸಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಓಕೆ, 100% ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡುವಂತ ಎಲ್ಲಾ ಸ್ಪರ್ಧಾರ್ಥಿಗಳು, ಓಕೆ, ಎಲ್ಲಾ ಶಿಕ್ಷಕ ಮಿತ್ರರು ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬಹುದು. ಈ ತಿಂಗಳ 30ನೇ ತಾರೀಕುವರೆಗೂ ಸಹ ಒಂದು ಬೆಸ್ಟ್ ಆಫರ್ ಅಲ್ಲಿ ನಿಮಗೆ ಕ್ಲಾಸಸ್ ಸಿಗುತ್ತೆ. ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಕ್ಲಾಸ್ಗೆ ಜಾಯಿನ್ ಆಗಿ ಇದರ ಒಂದು ಅನುಕೂಲವನ್ನ ಪಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗ್ಲಿ, ಶುಭ ದಿನ, ಧನ್ಯವಾದ.